ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಯೋಧ್ಯೆ ಬೆನ್ನಲ್ಲೇ ಬದ್ರಿನಾಥ ದೇಗುಲದಲ್ಲಿ ಹುಂಡಿ ಕಳುವು ದೃಢಪಡಿಸಿದೆ ವಿಶೇಷ ತನಿಖಾ ತಂಡ. ಹೌದು, ಅಲ್ಲಿ ಹುಂಡಿ ಕಳುವಾಗಿದೆ ಅನ್ನೋದರ ಬಗ್ಗೆ ಇಲ್ಲಿ ಗೊತ್ತಾಗಿದೆ. ಈಗ ದೇಗುಲ ಸಮಿತಿ ಉದ್ಯೋಗಿ ಪ್ರಮೋದ್ ನಟಿಯಾಲ್ ಅವರನ್ನ ಬಂಧಿಸಲಾಗಿದೆ. ನೋಡಿ, ಅಯೋಧ್ಯೆ ಬೆನ್ನಲ್ಲೇ ಬದ್ರಿನಾಥ ದೇಗುಲದಲ್ಲೂ ಕೂಡ ಹುಂಡಿ ಕಳುವಾಗಿದೆ. ಎಲ್ಲ ಕಡೆ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಈಗ ದೇಗುಲ ಸಮಿತಿ ಉದ್ಯೋಗಿ ಪ್ರಮೋದ್ ನಟಿಯಾಲ್ ಅವರನ್ನ ಬಂಧಿಸಲಾಗಿದೆ. ದೇವಾಲಯ ಸಮಿತಿ ಅಧ್ಯಕ್ಷರ PA ಆಗಿ ಕೆಲಸ ಮಾಡ್ತಾ ಇದ್ರು ಪ್ರಮೋದ್. ದೇಗುಲ ಸಮಿತಿಯ ಸಿಇಒಗೆ 18 ಸಂಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. 18 ಪುಟಗಳ ವರದಿಯನ್ನ ದೇಗುಲ ಸಮಿತಿ ಸಿಇಒಗೆ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡಿರುವುದೀಗ. ಕಾಣಿಕೆ ಎಣಿಕೆ ಕೊಠಡಿಯಲ್ಲಿ ಹೆಚ್ಚು CCTV ಅಳವಡಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ SIT. ಏನಿದು ಪ್ರಕರಣ ಹಾಗಾದ್ರೆ? ಬದ್ರಿನಾಥ ದೇಗುಲದಲ್ಲಿ ಹುಂಡಿ ಕಳುವು ಆರೋಪ. ದೇಣಿಗೆ ಹಣ ಎಣಿಕೆ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ. ಕಾಣಿಕೆ ಹಣವನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಕುರಿತು ದೇವಾಲಯದ ಸಂಬಂಧಪಟ್ಟಂತ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು. ಬದ್ರಿನಾಥ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅಕ್ರಮವನ್ನ ಗಂಭೀರವಾಗಿ ಉತ್ತರಾಖಂಡ್ ಸರ್ಕಾರ ಪರಿಗಣಿಸಿತ್ತು. 4 ಸದಸ್ಯರನ್ನ ಒಳಗೊಂಡ ತನಿಖಾ ತಂಡವನ್ನ BKTC ರಚನೆ ಮಾಡಿತ್ತು. ಪ್ರಕರಣ ಕುರಿತು ತನಿಖೆ ನಡೆಸಿದ್ದ ವಿಶೇಷ ತನಿಖಾ ತಂಡದಿಂದ BKTCಗೆ 18 ಸಂಪುಟಗಳ ವರದಿ ಸಲ್ಲಿಕೆಯಾಗಿದೆ. ಕಾಣಿಕೆ ಎಣಿಕೆ ವೇಳೆ ಹಲವು ಬಾರಿ ಕಳ್ಳತನ ನಡೆದಿರುವ ಮಾಹಿತಿಯೂ ಕೂಡ ಸಿಕ್ಕಿದೆ. ಕಳ್ಳತನ ನಡೆದಿರೋದನ್ನ CCTV ಪರಿಶೀಲನೆ ಬಳಿಕ ದೃಢಪಡಿಸಲಾಗಿದೆ. ಪ್ರಕರಣ ಸಂಬಂಧ ದೇಗುಲ ಸಮಿತಿ ಉದ್ಯೋಗಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಪ್ರಮೋದ್ ನಟಿಯಾಲ್ ಇವರನ್ನ ಈಗ SIT ಅವರು ಅರೆಸ್ಟ್ ಮಾಡಿದ್ದಾರೆ. ದೇವಾಲಯದ ಸಮಿತಿ ಅಧ್ಯಕ್ಷರ PA ಆಗಿ ಪ್ರಮೋದ್ ನಟಿಯಾಲ್ ಕೆಲಸ ಮಾಡ್ತಾ ಇದ್ದ. ಆರೋಪಿಯನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಗೊಳಪಡಿಸಲಾಗಿದೆ SIT ಇಂದ. ನೋಡಿ, ರಾಮ ಮಂದಿರದಲ್ಲಿ ಯಾವಾಗ ಹುಂಡಿ ಕಳ್ಳತನ ಆಯಿತು, ಹುಂಡಿಯಲ್ಲಿದ್ದಂತ ಹಣ ಕಳ್ಳತನ ಆಗಿದೆ ಅನ್ನೋ ವಿಚಾರ ಹೊರಗಡೆ ಬಂತು, ಆಗ ಎಲ್ಲಾ ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ.